ನಮಸ್ಕಾರ ಆತ್ಮೀಯ ಬಂಧುಗಳೇ, ಈ ದಿನ ವಿಶೇಷವಾದಂತಹ ಅತಿಥಿಗಳು ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ. MSN ಪ್ಲೈವುಡ್ಸ್ನ ಮಾಲೀಕರಾದಂತಹ ಸೇತುರಾಮ್ಜಿ ಹಾಗೂ RSSನಲ್ಲಿ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ಸಾಕಷ್ಟು ತೊಡಗಿಸ್ಕೊಂಡು, ಸಮಾಜ ಸೇವೆಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸ್ಕೊಂಡು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಒಂದು ವಿಶೇಷವಾದ ವ್ಯಕ್ತಿ ನಮ್ಮ ಸಂಸ್ಥೆಗೆ ಆಗಮಿಸಿದಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಪಡುವಂಥ ವಿಚಾರ. SRK ತಂಡದ ಪರವಾಗಿ ನಾನು ಸೇತುರಾಮ್ಜಿ ಅವರಿಗೆ ಸ್ವಾಗತವನ್ನು ಕೊಡ್ತೀನಿ. ಧನ್ಯವಾದಗಳು. ಸೊ ತಾವು ನೋಡಿದ್ರಿ ನಮ್ಮ SRK ಟೆಂಪಲ್ ಆಫ್ ಆಯಿಲ್ಸ್ನ ಪ್ರೊಡಕ್ಷನನ್ನು, ಎತ್ತಿನ ಗಾಣ ಹಾಗೂ ನಮ್ಮ ಟೆಕ್ನಾಲಜಿ ಡ್ರಿವನ್ ಗಾಣವನ್ನು ಹೇಗನ್ನಿಸ್ತು ತಮಗೆ? ಏನು ಹೇಳೋದು, ಅದ್ಭುತವಾಗಿದೆ. ಎಂಟ್ರೆನ್ಸ್ನಲ್ಲೇ ಬರ್ತಿದ್ದಾಗೇ ಲೆಫ್ಟ್ ಸೈಡಲ್ಲಿ ಎತ್ತುಗಳು ಸುತ್ತುತ್ತಾ ಇರೋದು. ಇತ್ತೀಚಿನ ದಿನಗಳಲ್ಲಿ ನಾವು ದೇಶಿ ತಳಿಯ ಹಸುಗಳನ್ನು, ಎತ್ತುಗಳನ್ನು ನೋಡೋದೇ ಕಷ್ಟ ಆಗಿಬಿಟ್ಟಿದೆ. ಅದರಲ್ಲಿ ಅಮೃತ್ ಮಹಲ್ ಅಂತ ಒಂದು ಎತ್ತು, ಇನ್ನೊಂದು ಬಂದು ಹಳ್ಳಿಕಾರ್ ಅಂತ ಹೇಳಿ, ಎರಡು ಎತ್ತುಗಳನ್ನು ಸಾಕೋದೇ ಕಷ್ಟ ಅಂತ ಬೆಂಗಳೂರಿನಂಥ ನಗರ ಪ್ರದೇಶದಲ್ಲಿ ಇಂಥ ಎರಡು ಎತ್ತುಗಳನ್ನು ಸಾಕ್ಕೊಂಡು ಅದರಿಂದ ಎಣ್ಣೆ ಉತ್ಪಾದನೆಯನ್ನು ಗಾಣದ ರೀತಿಯಲ್ಲಿ, ಅಂದರೆ ಪುರಾತನ ಪದ್ಧತಿ ಏನಿತ್ತು, ನಮ್ಮ ಹಿರಿಯ ತಲೆಮಾರಿನವರು ಏನೆಲ್ಲ ಮಾಡ್ಕೊಂಡು ಬಂದಿದ್ರು ಅದನ್ನು ನೀವು ಮುಂದುವರಿಸ್ಕೊಳ್ತಾ ಬರ್ತಾ ಇರೋದು. ಮತ್ತು ಅದಕ್ಕೊಂದು ಶೆಲ್ಟರ್ ಮಾಡಿ ಅದ್ರ ಮೇಲೆ ಕಳಸವನ್ನು ಇಟ್ಟು ಅದರಲ್ಲಿ ಕಾಸ್ಮಿಕ್ ಎನರ್ಜಿ ಜನರೇಟ್ ಆಗಿ ನಾವು ಸ್ವೀಕರಿಸುವಂಥ ಆಹಾರಕ್ಕೆ ಕಾಸ್ಮಿಕ್ ಎನರ್ಜಿ ಸೇರಿದಾಗ ದೇಹದಲ್ಲಿ ಸಹಜವಾಗಿ ನಮ್ಮಲ್ಲಿ ಒಂದು ರೀತಿಯ ಎನರ್ಜಿ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ನೀವು ತಿಳ್ಕೊಂಡು ಮಾಡ್ತಾ ಇರೋದು ನೋಡಿ ಬಹಳ ಸಂತೋಷ ಆಯಿತು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಏನಪ್ಪ ಅಂತಂದರೆ, ನಾವು ಒಳ್ಳೆ ಆಹಾರವನ್ನು ತೊಗೊಳ್ತೀವಿ. ಆ ಆಹಾರವನ್ನು ತೊಗೊಂಡಾಗ ಏನು ಮಾಡ್ತೀವಿ, ಪ್ಲಾಸ್ಟಿಕ್ ಕಂಟೈನರು ಅಥವಾ ಪ್ಲಾಸ್ಟಿಕ್ ಪಾಲಿಥೀನಲ್ಲೋ ಎಲ್ಲೋ ಹಾಕೊಂಡು ಹೋಗ್ತೀವಿ. ನೀವು ಮಾತಾಡ್ತಾ ಹೇಳಿದ್ರಿ, ಅವನು ಎಷ್ಟದೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವನು ಇಲ್ಲ ಅವನೇ ಸ್ವಂತದ ಸ್ಟೀಲ್ ಕಂಟೈನರ್ ತರಬೇಕು, ಇಲ್ವಾದ ನಮ್ಮ ಹತ್ರ ಗ್ಲಾಸಿನ ಕಂಟೈನರ್ನಲ್ಲಿ ನಾವು ಹಾಕ್ಕೊಡ್ತೀವಿ. ಯಾಕೆಂತಂದರೆ ಒಳ್ಳೆ ಉತ್ಪಾದನೆ ಮಾಡಿ ಮತ್ತು ಅದನ್ನು ಶೇಖರಣೆ ಮಾಡೋದು ಇನ್ಯಾವುದೋ ಒಂದು ಪೆಟ್ರೋಲಿಯಂ ಪ್ರಾಡಕ್ಟು ಅಥವಾ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿದ ಅದು ಹಾಕಿದ್ಮೇಲೆ ಅದೇನು ಪ್ರಯೋಜನಕ್ಕೆ ಬರಲ್ಲ. ಒಂದು ಒಳ್ಳೆ ಗೋಲ್ ಇಟ್ಕೊಂಡಿದ್ದೀರಾ, ಒಳ್ಳೆ ಗೋಲ್ ಇಟ್ಕೊಂಡು ಶುದ್ಧತೆ ಬಗ್ಗೆ ನಂಗೆ ಬಹಳ ಇಷ್ಟ ಆಯಿತು. ಒಂದು ವರ್ಕ್ ಮಾಡುವಂಥ ಎಲ್ಲ ಸ್ಟಾಫ್ ಕೂಡ ಒಂದು ಯೂನಿಫಾರ್ಮಿಟಿ ಇದೆ, ಅದೆಲ್ಲ ನೋಡಿ ಬಹಳ ಖುಷಿ ಆಯಿತು. ಪರಿಸರನೂ ಚೆನ್ನಾಗಿದೆ, ಬಂದವರಿಗೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲದೂ ಕೂಡ. ಯಾವುದು ಕಡಿಮೆ ಅಂತ ಹೇಳೋದಕ್ಕೆ ಹುಡುಕಬೇಕಾಗುತ್ತೆ ಅಷ್ಟೇ, ಆ ಹುಡುಕಿದ್ರೂ ಏನೂ ಸಿಗಲಾರ್ದು ಅಂತ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಸಂಸ್ಥೆ, ನಿಮ್ಮ ಸಹೋದ್ಯೋಗಿಗಳು ಏನಿದೆ ಹೀಗೆ ಚೆನ್ನಾಗಿ ಬೆಳೀಲಿ, ಉತ್ತಮವಾದ ಆರೋಗ್ಯವನ್ನು ಕೊಡ್ತಾ ಇದ್ದೀರಾ ಜನಗಳಿಗೆ. ಬೇಕಂದರೆ ನೀವುಗಳು ಒಳ್ಳೊಳ್ಳೆ ಕೆಲಸಗಳು ಹುಡ್ಕೊಂಡು ಒಳ್ಳೊಳ್ಳೆ ಸ್ಯಾಲ್ರಿಗಳನ್ನು ತಗೊಳ್ಬೋದಾಗಿತ್ತು. ಆದರೂ ಕೂಡ ಏನೋ ಸಮಾಜಕ್ಕೂ ಒಂದು ಒಳ್ಳೇದಾಗಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವೆಲ್ಲ ಸೇರಿ ಮಾಡ್ತಾ ಇದ್ದೀರಾ. ಈ ಸಂಸ್ಥೆಯನ್ನು ಬೆಳೆಸುವಂಥ ಜವಾಬ್ದಾರಿ ನಮ್ಗಳದ್ದು ಕೂಡ ಹೌದು. ನಾವು ಯಾವುದೋ ಮಾಲ್ಗೆ ಹೋಗ್ತೀವಿ, ಏನೇನೋ ಖರೀದಿ ಮಾಡ್ಕೊಂಡು ಬರ್ತೀವಿ. ಇಂಥದನ್ನು ಹೆಚ್ಚು ಪ್ರಚಾರಕ್ಕೆ ತಗೊಂಬರೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಕೂಡ ಹೌದು. ಇದನ್ನು ನಾನು ಯಾರಿಗೂ ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ನನ್ನ ಫ್ರೆಂಡ್ ಯಾರೋ ಇನ್ನೊಬ್ಬ ಸ್ಕೂಲ್ನಲ್ಲಿ ಇರ್ತಾನೆ, ಆ ಸ್ಕೂಲ್ನವ್ರನ್ನ ಇನ್ವೈಟ್ ಮಾಡೋವಂಥದ್ದು. ಮಕ್ಕಳಿಗೆ ಬೇಸಿಕ್ಕಿಂದನೇ ಇಂಥದ್ದೊಂದು ಮಕ್ಕಳಿಗೆ ಗಾಣ ಅನ್ನೋದು ಏನು ಅನ್ನೋದು ಐಡಿಯಾನೇ ಕೂಡ ಇಲ್ಲ ಅಂತ ಮಕ್ಕಳುಗಳಿಗೆ ಇಲ್ಲಿಂದ ಲೈವ್ ಆಗಿ ಕರ್ಕೊಂಬಂದು ತೋರಿಸಿ ಅದ್ರ ಮೇಲೆ ಅವ್ರು ಕೂತ್ಕೊಂಡು ಆನಂದ ಪಡುವಂಥದ್ದು, ಇದೆಲ್ಲವನ್ನು ಮಾಡಿದಾಗ ಏನಾಗುತ್ತೆ, ಓಹೋ ಇದೆಲ್ಲ ಹಿಂದೆ ನಡೀತಾ ಇದ್ದಂಥ ಪದ್ಧತಿ, ಈಗ ನಾನು ಏನು ತಿಂತಾ ಇದ್ದೀನಿ ಅಂತಲೂ ಕೂಡ ಅರ್ಥ ಆಗುತ್ತೆ. ಸೊ ಹಾಗಾಗಿ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೀರಾ, ಒಳ್ಳೆಯ ಉತ್ತಮವಾದ ಪ್ರದೇಶದಲ್ಲೂ ಇದ್ದೀರಾ. ಇದನ್ನು ಉಳಿಸೋದು, ಬೆಳೆಸೋದು, ಹಬ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿಯೂ ಕೂಡ ಹೌದು. ನನಗಂತೂ ಬಹಳ ಖುಷಿಯಾಗಿದೆ. ಇನ್ನೇನು ಹೇಳಕ್ಕೆ ಹೋದರೆ ಇನ್ನೂ ತುಂಬ ಏನೋ ಮುಖಸ್ತುತಿಗೆ ಹೇಳಿದ್ರು ಅಂತ ಅನಿಸುತ್ತೆ. ಬಟ್ ನಾನು ಹೇಳೋದು, ಎಲ್ಲರನ್ನೂ ರಿಕ್ವೆಸ್ಟ್ ಮಾಡೋದೊಂದು, ನೀವು ಬಂದು ಇಲ್ಲಿ ಯಾರಿಗೂ ಫೋರ್ಸ್ ಮಾಡಲ್ಲ, ನೀವು ತಗೊಳ್ಳೇಬೇಕು ಅಂತ ಹೇಳಿ. ನೀವು ಒಂದು ಸರಿ ಈ ಒಂದು ಪುಣ್ಯಕ್ಷೇತ್ರನೇ ಅಂತ ಹೇಳಬೇಕು. ಯಾಕೆ ಅಂತಂದರೆ ಒಂದು ದೇವಸ್ಥಾನಕ್ಕೆ ಬಂದ ರೀತಿ ಅನುಭವ ಆಗುತ್ತೆ. ಈ ಸ್ಥಳಕ್ಕೆ ಅನೇಕ ಮಹನೀಯರು ಬಂದು ಹೋಗಿದ್ದಾರೆ. ಒಬ್ಬರು ಸ್ವಾಮೀಜಿಗಳು ಬರ್ತಾರೆ, ಇನ್ಯಾಬ್ಬರು ಸೋಷಿಯಲ್ ಆಕ್ಟಿವಿಸ್ಟ್ ಇದ್ದವ್ರು ಬರ್ತಾರೆ, ಮತ್ತು ಒಳ್ಳೆ ಮಾತುಗಾರರು ಬರ್ತಾರೆ, ಮತ್ತು ಅನೇಕ ವಿಡಿಯೋಸ್ಗಳೆಲ್ಲ ಒಳ್ಳೆ ರಿವ್ಯೂಸ್ ಇದೆ. ಸೊ ಹಾಗಾಗಿ ನೀವು ಒಂದು ಸರಿ ವಿಸಿಟ್ ಮಾಡಿ. ತೊಗೊಳ್ಳೋದು ಬಿಡೋದು ಅದು ಸೆಕೆಂಡ್ರಿ ಇರುತ್ತೆ. ಯಾರಿಗಾದ್ರೂ ಬಂದು ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಕ್ಲೀನ್ನೆಸ್ ಇದೆ, ಎಷ್ಟು ಹೈಜೆನಿಕ್ ಇದೆ. ಅದನ್ನು ನೋಡಿ ನೀವು ಅನುಭವಿಸಿದಾಗ ಅದರ ಪರಿಣಾಮ ಏನು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಮಾತು ಎಲ್ಲರಿಗೂ ಗೊತ್ತು, ಎಲ್ಲರೂ ಆಡ್ತಾರೆ, ಏನೋ ಪ್ರಮೋಷನ್ಗೋಸ್ಕರ ಅಂತ ಹೇಳೋದಲ್ಲ. ಸೊ ದಿಸ್ ಈಸ್ ವಾಟ್ ಐ ಆಮ್ ರಿಯಲಿ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ರೆಸ್ ಅಂತ. ಸೊ ಅನುಭವವನ್ನು ಹಂಚ್ಕೊಳ್ಳೋದಕ್ಕಾಗಲ್ಲ, ನಾವೇ ಸ್ವತಃ ಅನುಭವಿಸ್ಬೇಕು. ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ನಿಮ್ಮ ಯಾರೆಲ್ಲ ಬಂಧುಗಳು ಇದನ್ನು ಒಂದು ವೇಳೆ ಅವ್ರು ಏನಾದ್ರು ಅಪ್ಲೋಡ್ ಮಾಡೋದೇ ಆದರೆ ಒಂದು ಸರಿ SRK ಟೆಂಪಲ್ ಆಫ್ ಆಯಿಲ್ಸ್
ಕೊಮ್ಮಘಟ್ಟ ನಿಯರ್ ಟು ಕೆಂಗೇರಿ ಉಪನಗರ. ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಜವಾಬ್ದಾರಿ ನಿಮ್ಮದೇ ಆಗಿದೆ. ಸೊ ಹಾಗಾಗಿ ನೀವೊಂದ್ಸರಿ ವಿಸಿಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅನಂತ ಧನ್ಯವಾದಗಳು ತಮಗೆ. ಮತ್ತೆ ಬರ್ತಾರೆ ಅಂತೇಳಿ SRK ತಂಡದ ಪರವಾಗಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಇಲ್ಲ, ಇದು ನಿಮ್ಮ ಪ್ರಾರ್ಥನೆ ಅಲ್ಲ, ನೀವೆಲ್ಲ ನಮಗೆ ಒಂದು ರೀತಿ ಮಾರ್ಗದರ್ಶಕರು. ಪ್ರಾರ್ಥನೆಯನ್ನು ನಾವು ಬೇರೆಯವ್ರಿಗೆ ಹೇಳಬೇಕೀಗ. ನಾವು ನಿಮಗೆ ಸೆಲ್ಯೂಟ್ ಮಾಡಬೇಕು. ಯಾಕೆಂತಂದರೆ ಇಂತಹ ಒಂದು ಕಾಲದಲ್ಲೂ ಕೂಡ ಇಂಥದ್ದೊಂದು ಮಾಡಿಕೊಂಡು ಸಮಾಜಕ್ಕೆ ಏನಾದ್ರು ಕೊಡಬೇಕು, ಜನಗಳನ್ನ ಆರೋಗ್ಯ ಸುಧಾರಿಸಬೇಕು. ನಮಗೆಲ್ಲ ಏನಂದರೆ ಹಾಸ್ಪಿಟಲ್ಗೆ ಹೋಗಿ ಅವ್ನು 1,000 ಅಲ್ಲ 1,00,000 ಹೇಳಿದ್ರು ಕೊಟ್ಟು ಬರ್ತೀವಿ. ಇಲ್ಲಿ ಯಾವುದೋ ಒಂದು ಆಯಿಲು ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಹೇಳ್ತಾ ಅಂದರೆ ಅಷ್ಟೊಂದು ನನಗೆ ಅಲ್ಲಿ ಇಲ್ಲಿ ಕಂಪೇರ್ ಮಾಡ್ತಾರೆ. ಆದರೆ ಹಾಸ್ಪಿಟಲ್ಗೆ ಹೋಗಿ ಅವ್ರು ಏನು ಬರ್ಕೊಟ್ರು ಅದಕ್ಕೆ ಎಷ್ಟು ರೂಪಾಯಿ ಅಂತಲೂ ಕೂಡ ನೋಡಲ್ಲ. ಸೊ ಬನ್ನಿ ಒಂದ್ಸರಿ, ನಾವು ತಿನ್ನೋ ಆಹಾರದಿಂದ ನಮ್ಮ ಫ್ಯಾಮಿಲಿ, ನಮ್ಮನ್ನು ನಂಬ್ಕೊಂಡಿರೋರೆಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದೇ ಆದರೆ ಯಾಕೆ ಅದನ್ನು ನಾವು ಮಾಡಬಾರ್ದು? ಒಂದು ಸರಿ ಬಂದು ವಿಸಿಟ್ ಮಾಡಿ. ಖಂಡಿತ ನಿಮಗೆ ನೀವೇ ಅದಕ್ಕೆ ಅಯ್ಯೋ ಇಷ್ಟು ದಿನ ನಾನು ಬರದೇ ಇದ್ದಿದ್ದು ನನ್ನ ದಡ್ಡತನ, ನಾನೇ ಮೂರ್ಖನಾಗಿದ್ದೆ ಅಂತ ಅಂದ್ಬಿಟ್ಟು ನಿಮಗೆ ಅನಿಸುತ್ತೆ. ಸೊ ಹಾಗಾಗಿ ದಯವಿಟ್ಟು ಬನ್ನಿ. ಮೊದಲು ಬರೋದನ್ನು ಕಲ್ತ್ಕೋಬೇಕು, ಆಮೇಲೆ ಉಪಯೋಗ ಮಾಡೋದು ನಿಮ್ಮ ಇಷ್ಟಕ್ಕೆ ಬರ್ತಿದ್ದು. ಧನ್ಯವಾದಗಳು. ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ. ನಮಸ್ತೆ.